ಹೋಗಲ್ ಮುಂದೆ. ಹಾ ಏನು ಹೆದರಿಕೆ ಆಗ್ತಾ ಇದೆಯಾ? ಎಲ್ಲ ಭಯ ಆನೆ ಅಂದರೆ. ನೋಡಿಲ್ವಲ್ಲ ಇಷ್ಟು ದೊಡ್ಡ ಪ್ರಾಣಿನ ಟಿವಿಲಿ ನೋಡ್ತಾ ಇದ್ದಿದ್ದು. ಆನೆಗಳು ಸ್ನಾನ ಮಾಡ್ಸೋಕ್ಕೆ 100 ರೂಪಾಯಿ ಇದೆ ಚಾರ್ಜು. ನೋಡಿ ಈಗ ಟಿಕೆಟ್ ತೊಗೊಂಡ್ಬಂದಿದ್ದೆ. ನೋಡಿ ಈಗ ಲಾಂಗ್ ವೇ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಇದೆ ತುಂಗಾ ರಿವರ್ ಅಂತ ಏನಿದೆಯಲ್ಲ, ತುಂಗಾ ರಿವರಲ್ಲೇ ಇರೋದು. 8:30 1 ಗಂಟೆ ಅಂತ ಟೈಮ್ ಹಾಕಿದ್ದಾರೆ. ಆಲ್ಮೋಸ್ಟ್ 8:30 ಅಂತ ಹೇಳಿ ಹೇಳ್ತಾ ಇದಾರೆ. ಬೋರ್ಡ್ ಹಾಕಿದ್ದಾರೆ. ಸ್ನಾನ ಮಾಡಿಸೋದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅಂತೆ. ಸ್ನಾನ ಮಾಡಿಸಂದ್ರೆ ನೀರಿಗೆ ಇಳಿದು ಸ್ನಾನ ಮಾಡಿಸ್ಲಿಕ್ಕೆ. ಬರೋರು ಬೇಕು ಅಂದ್ರೆ ಬೇಗ ಬನ್ನಿ ಟಿಕೆಟ್ ತಗೊಂಡು ಹೋಗ್ಬೋದು. ನಾನೇ ಮಸಾಜ್ ಮಾಡ್ತಾರೆ ನೋಡಿ, ಎಣ್ಣೆ ಹಾಕಿ ತಲೆಗೆ ಮಾಡ್ತಾ ಇದ್ದಾರೆ. ಇದು ನೋಡಿ ಪುನೀತ್ ಆನೆ ಅಂತ, ಪುನೀತ್ ರಾಜ್ಕುಮಾರ್. ಇದು 1200 kg ಇರೋದ್ರಲ್ಲಿ ಚಿಕ್ಕದು ಅನ್ಸುತ್ತಿದೆ. ಹಾಯ್ ಗೈಸ್, ಇವತ್ತು ಸಡನ್ನಾಗಿ ಪ್ಲಾನ್ ಆಗಿದ್ದು ಸಕ್ಕರೆ ಬೈಲು ಆನೆ ಬಿಡಾರಕ್ಕೆ ಹೋಗ್ಬೇಕು ಅಂತ. ಸಡನ್ ಪ್ಲಾನ್ ಆಗಿ ನೋಡಿ ಎಲ್ಲ ರೆಡಿ ಆಗಿದ್ವಿ. ಒಬ್ಬ ಬೈಕಲ್ಲಿ ಬರ್ತೀನಿ ಅಂದ ಹೇಮಂತ, ಅವನು ಬರಲಿಲ್ಲ. ಯಾಕೋ ಮೂಡ್ ಆಫ್ ಆಯ್ತಂತೆ, ಇದಕ್ಕಿದ್ದಂಗೆ ಮೂಡ್ ಆಫ್ ಆಯ್ತಂತೆ. ಹಂಗಾಗಿ ಅವನು ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಇದಕ್ಕಿದ್ದಂಗೆ ಹೇಮಂತ ಬರಲ್ಲ ಅಂದ. ಅವ್ನು ಬರಲ್ಲ ಅಂದಿದ್ದಕ್ಕೆ ಬೈಕಲ್ಲಿ ಬರೋರು ಈಗ ಮತ್ತೆ ಕಾರಲ್ಲೇ ಹೋಗ್ತಾ ಇದೆ. ಇವನೇ ಹೇಳಿದ್ದು, ಇವನು ಇಬ್ರಲ್ಲಿ ಒಬ್ರು ಏನೋ ಮಾಡಿದ್ದಾರೆ ಹೇಮಂತಂಗೆ. ನಾವೇನು ಮಾಡಿಲ್ಲ. ಏನು ಮಾಡಿದೆ? ನಾವೇನು ಮಾಡಲಿಲ್ಲ. ಮತ್ತೆ ಅವನು ಮಾಡಿರ್ಬೇಕೇನ? ನಾವೇನು ಮಾಡಿಲ್ಲಪ್ಪ. ಅಣ್ಣೇನು ನಿದ್ದೆ ಸರಿಯಾಗಿಲ್ಲ, ಬರಲ್ಲ ಅಂತ. ಅವನೇ ಟ್ರಿಬಲ್ ರೈಡಿಂಗ್ ಹೋಗ್ಬೇಕು ಅಂತ ಇದ್ನಲ್ಲ ಅವನು. ಇದಕ್ಕಿದ್ದಂಗೆ ಸಡನ್ನಾಗೆ ಬರಲ್ಲ ಅಂದ್ರೆ ಆಲ್ರೆಡಿ ಲೇಟ್ ಆಗ್ಬಿಡ್ತು. ಅಂದರೆ ಅಲ್ಲಿ ಬೆಸ್ಟ್ ಟೈಮ್ ಅಂದರೆ ಒಂದು 8-8:30 9:30 10 ಗಂಟೆ ಒಳಗೆ ಹೋಗ್ಬಿಡ್ತಾವೆ ಆನೆಗಳು. ಬಟ್ ನಾವು ಹೋದ್ಮೇಲೆ ಆನೆಗಳು ಸಿಗ್ತಾವೋ ಇಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ನೋಡ್ಬೇಕು, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆನೆಗೆ ಸ್ನಾನ ಮಾಡಿಸ್ಬೇಕು ನಾವಿನ್ನು. ಆನೆಗೆ ಸ್ನಾನ ಮಾಡ್ಕೊಂಡು ರೆಡಿ ಹಾಕಿ ಚಡ್ಡಿ ಹಾಕೊಂಡು ನಿಂತಿರ್ತಾವೆ. ಅದಕ್ಕೆ ಕೈ ಬಿಡಬೇಕು, ಪೌಡ್ರ್ ಎಲ್ಲ ಹಚ್ಕೊಂಡು ರೆಡಿಯಾಗಿ ಈಗ ತಿಂಡಿ ತಿಂತಾ ಇರ್ಬೋದು. ಮೋಸ್ಟ್ಲಿ ಅವು ತಿಂಡಿ ತಿನ್ನಿಸ್ತಾ ಇರ್ತಾರೆ. ನಾವೇ ಲೇಟು ಅಂದ್ಕೊಂಡ್ವಿ ಆನೆ ಬಿಡೋಕ್ಕೆ. ನಮ್ಮ ಥರನೇ ಬೇರೆಯವರು ಲೇಟ್ ಇದ್ದಾರೆ. ಎಷ್ಟಣ್ಣ ನೋಡಿ, ನಾವೇ ಲೇಟು ಅಂತ ಅಂದ್ಕೊಂಡ್ವಿ. ಬಟ್ ನಮ್ಗಿಂತನೂ ಲೇಟಾಗಿ ಬರ್ತಿದ್ದಾರೆ ಜನ. ನೋಡಿ ಕಾರ್ಗಳೆಲ್ಲ ಇನ್ನೂ ಬರ್ತಾನೆ ಇದ್ದಾವೆ. ಸ್ವಲ್ಪ ಖುಷಿ ಆಗತ್ತೆ ಅವಾಗ, ನಾವು ಒಬ್ಬರೇ ಲೇಟಲ್ಲ ಅಂತೇಳಿ. ಬನ್ನಿ ಆನೆಗಳಿದಾವೋ ಇಲ್ಲೋ ಅಂತ ನೋಡೋಣ. ಏನು ಅಲ್ಲಿ ಕಾರ್ಗಳು ಬರ್ತಾ ಇಲ್ವಾ? ದಾರಿ ಬಿಡೋದು ಬೇಡ ಅವರಿಗೆ. ಹಾಂ, ಇದು ಎಂಟ್ರೆನ್ಸ್. ಇದು ನೋಡಿ ಗಿಣಿ ಇಟ್ಕೊಂಡು ಯಾರು. ಎಷ್ಟಣ್ಣ ಟಿಕೆಟ್? 50 ರೂಪಾಯಿ ಒಬ್ರಿಗೆ. ಗಿಣಿ ಮೈ ಮೇಲೆ ಬಿಟ್ಕೊಳ್ಳೋಕ್ಕೆ 50 ರೂಪಾಯಿ ಅಂತ ಟಿಕೆಟು. ಆನೆ ಮೈ ಮೇಲೆ ಬಿಟ್ಕೊಳ್ಳೋಕೆ ಎಷ್ಟಿರೋದು ನೋಡೋಣ ಬನ್ನಿ. ಇದೇ ಸಕ್ಕರೆ ಬೈಲ್ ಆನೆ ಬಿಡಾರ ನೋಡಿ ಎಂಟ್ರೆನ್ಸು. ನೋಡಿ ಇಲ್ಲಿ ಪ್ರೈಸ್ಗಳು ಹಾಕಿದ್ದಾರೆ ಎಷ್ಟೆಷ್ಟು ಅಂತ. ಎಂಟ್ರಿ ಫೀಸು ಸ್ವದೇಶಿಯರಿಗೆ ಇಂಡಿಯನ್ಸಿಗೆ 50 ರೂಪಾಯಿ, ಫಾರಿನರ್ಸಿಗೆ 150, 5ರಿಂದ 9 ಏಜ್ ಇರೋರಿಗೆ 20 ರೂಪಾಯಿ ಅಂತೆ. ಓಕೆ, ಹ್ಯಾಂಡಿ ಕ್ಯಾಮು ವಿಡಿಯೋ ಕ್ಯಾಮು ಎಲ್ಲದಕ್ಕೂ ದುಡ್ಡು ಬೇರೆ ಇದೆ. 8:30 1 ಗಂಟೆ, 8:30 1 ಗಂಟೆವರೆಗಿದೆ. ಏನೋ ಬಾತಿಂಗಿಗೆ ದುಡ್ಡು ಅಂತ ಏನೋ ಹೇಳ್ತಾ ಇದ್ರು. ಯಾರು ಮಾಡಕ್ಕೆ? ನಾವು ತಾನು ಮಾಡಕ್ಕ? ಅಲ್ಲಿ ಯಾರೋ ಹೇಳಿದ್ರು 100 ರೂಪಾಯಿ ಅಂತೂ. ಅಲ್ಲಿಗೆ ಬಿಡಲ್ವಾ ಹಂಗಾರೆ? ಬೋಟಿಗೆ ಅದು. ಓಕೆ ನೋಡಿ, ಇದೆ ಆನೆ ಬಿಡರ ಒಳಗೆ ಇರ್ತಾವಲ್ಲ ಆನೆ. ಮುಂಚೆ 1 ಗಂಟೆವರೆಗೆಲ್ಲ ಟೈಮಿಂಗ್ಸ್ ಇರಲಿಲ್ಲ. ಬಟ್ ಈಗ 1 ಗಂಟೆ ಟೈಮಿಂಗ್ಸ್ ಮಾಡ್ಯಾರ, 1 ಗಂಟೆವರೆಗೂ. ಬಟ್ ಆನೆಗಳಿರಲ್ಲ, ಬಟ್ ಎಂಟ್ರಿ ಇರುತ್ತೆ ಅಷ್ಟೇ ಒಳಗೆ ಬರೋಕ್ಕೆ ಹೋಗೋಕ್ಕೆ ಮಾಡೋಕ್ಕೆ. ನೋಡಿ ಅಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸೋದು. ಈಗ ಅಲ್ಲಿಗೆ ಹೋಗೋದೀಗ. ಇದು ಡೌಟಾ? ಹಾಂ ನೋಡಿ, ಇವಳಿಗೆ ಈ ಆನೆ ಪಿಕ್ಕಿ ಹಾಕಿರೋದಕ್ಕೆ ಆನೆ ಹಾಕಿರೋದು ಹಸು ಹಾಕಿರೋದು ಅಂತ ಡೌಟ್ ಆಗಿದೆ. ಅದನ್ನು ಕ್ಲಿಯರ್ ಮಾಡೋಣ ಆಮೇಲೆ. ಆನೆ ಯಾವಾಗಾರ ಹಾಕ್ದಾಗ ತೋರಿಸ್ತೀನಿ ಇವಳಿಗೆ.
ಇನ್ನೇ ಆನೆಗಳು ಬಂದ್ಮೇಲೆ ಆಗ್ತವೆ, ತಿಂದ್ಮೇಲೆ ಮತ್ತೆ ಪಿಕ್ ಆಗ್ತವೆ. ಬಾ ಇದೆ ನೋಡಿ ಒಳಗೆ, ಇಲ್ಲಿ ತುಂಗಾ ರಿವರ್, ಇದು ತುಂಗಾ ರಿವರ್. ಇದರಲ್ಲೇ ಆನೆಗಳಿಗೆ ಸ್ನಾನ ಮಾಡಿಸೋದು. ದೋಣಿ ವಿಹಾರ ಬೇರೆ ಇದೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅನ್ಸುತ್ತೆ. ಅದು ಬೋಟಿಂಗ್ದು. ಇದು ನೋಡಿ ಬೋಟಿಂಗು ಇದೆ ಇಲ್ಲಿ. ಆನೆ ಎಷ್ಟು ಆನೆ ಇದ್ದಾವೆ? ಒಂದಿದೆ ಆನೆ, ಒಂದಲ್ಲ ಎರಡಿದೆ. 2 ಆನೆ ಇದ್ದಾವೆ, 2 ಕಾಣ್ತಾ ಇದೆ, 2 3 ಇರಬೇಕು. ಎಷ್ಟೋ ವರ್ಷಗಳಿಂದ ಇರೋವಂಥದ್ದು ಆನೆ ಬಿಡೋದು. ಇದು ಗೌರ್ಮೆಂಟ್ದೆ, ಅಂದರೆ ಫಾರೆಸ್ಟ್ನವ್ರದ್ದೇ ಎಲ್ಲ. ಇನ್ಚಾರ್ಜ್ ಎಲ್ಲ ಪೂರ್ತಿ ಪಾರ್ಟ್ ಟೈಮ್ ಫಾರೆಸ್ಟ್ನವ್ರದ್ದೇ ಇರುತ್ತೆ. ಅಯ್ಯೋ 1-2 ಆನೆ ಅಲ್ಲ, ಇಲ್ಲಿ 1 2 3 ಆನೆ, 3 4 5 6 ಆನೆ ಇದಾವೆ ನೋಡಿ. 6 ಆನೆ ಇದಾವೆ, 6 ಆನೆ ಟೋಟಲ್. ಎಷ್ಟಿದಾವೆ ಆಮೇಲೆ ಕೌಂಟ್ ಮಾಡೋಣ, ಎಲ್ಲ ಹೊರಗಡೆ ಬರ್ತಾವಲ್ಲ ಅವಾಗ ಕೌಂಟ್ ಮಾಡೋಣ. ಆನೆಗಳು ಸ್ನಾನ ಮಾಡ್ಸೋಕ್ಕೆ 100 ರೂಪಾಯಿ ಇದೆ ಚಾರ್ಜು. ನೋಡಿ ಟಿಕೆಟ್ ತೊಗೊಂಬಂದಿದ್ದೆ. 3 ಜನ ಮಾಡಿಸ್ತಾರೆ, ಮಕ್ಕಳು ಮಾತ್ರ. ನೋಡಿ ಎಲ್ಲ ಆನೆಗಳಿಗೂ ಅಷ್ಟೇ ಸ್ನಾನ ಮಾಡ್ಸೋಕ್ಕೆ 100 ರೂಪಾಯಿ ಫೀಸ್ ಮಾಡಿದ್ದಾರೆ. ಮುಂಚೆ ಎಲ್ಲ ಇರಲಿಲ್ಲ ಅನ್ಸುತ್ತಿದ್ದು, ಬಟ್ ಇತ್ತೀಚೆಗೆಲ್ಲ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆಲ್ಲ ಪೂರ್ತಿ ಅಪ್ಡೇಟ್ ಆಗಿದೆ. ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ, ಅಂದರೆ ಬಂದವರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರಲ್ಲ, ಡಿಫ್ರೆನ್ಸ್ ಅನ್ಸುತ್ತೆ. ಅವರು ಮಕ್ಕಳೇ ಬ್ರಷ್ ಸಿಕ್ಕಿಲ್ಲ ನಿಂಗೆ ಉಜ್ಜು. ಮುಂದೆ ಬಾ, ಇಲ್ಲಿ ಮುಂದೆ ಬಾ ಇಲ್ಲಿ. ಬಾ ಈ ಕಡೆ ಬಾ ಪಾಪು. ಆನೆ ಸೊಂದು ನೋಡಿ, ಈ ಹತ್ರದಿಂದ ಸಿಗಲ್ಲ ನೋಡ್ಲಿಕ್ಕೆ ಆಕ್ಚುಲಿ. ಇವಳಿಗಿನ್ನೂ ಭಯ ಆಗ್ತಾ ಇದೆ ನೋಡಿ, ಆನೆ ಮುಟ್ಬೇಕು ಅಂದ್ರೆ ಭಯ ಆಗ್ತಾ ಇದೆ. ಹೋಗಲ್ಲಿ ಇಸ್ಕಾಲ್ ಬ್ರಷ್, ಹೋಗಲ್ಲ ಇತ್ಕೋ, ಹೋಗಲ್ಲಿ. ಇವಳು ಇನ್ನೂ ಯೋಚನೆ ಮಾಡ್ತಿದ್ದಾಳೆ. ಇಲ್ಲಿ ಬಾ ಇಲ್ಲೇ. ಓಯ್ ಪಾಪು, ಓಯ್ ಓಯ್ ಪಾಪು, ಏನು ಮಾಡಲ್ಲ, ಹೋಗು. ನೋಡಿ ಭಯ ಸ್ಟಾರ್ಟ್ ಆಗುತ್ತೆ ಆನೆ ಅಂದ್ರೆ, ನೋಡಿರಲ್ಲ ಯಾವತ್ತು. ಹೋಗಲ್ ಮುಂದೆ. ಹಾ ಏನ್ ಹೆದರಿಕೆ ಆಗ್ತಾ ಇದೆಯಾ? ಎಲ್ಲ ಭಯ ಆನೆ ಅಂದ್ರೆ. ನೋಡಿಲ್ವಲ್ಲ ಇಷ್ಟು ದೊಡ್ಡ ಪ್ರಾಣಿನ, ಟಿವಿಲಿ ನೋಡ್ತಾ ಇದ್ದಿದ್ದು. ನಿಂತ್ಕೊಳ್ರಿ, ಅಲ್ಲೇ ಫೋಟೋ ತೆಗಿತೀನಿ ನಂದು. ಅದೇ ಆನೆ ಎಬ್ಬಿಸ್ಬಿಟ್ರು, ಎದ್ದು ಬಿಡ್ತಾನೆ.
ಇಷ್ಟು ಆನೆಗಳಿದೆ ನೋಡಿ. ಎಲ್ಲರೂ ಆನೆ ನೋಡೋದೇ ಒಂದು ದೊಡ್ಡದಿಲ್ಲಿ. ಹೋಗಿ ನಿಂತ್ಕೊ, ಹೋಗು, ಫೋಟೋ ತೆಗಿತೀನಿ. ನೋಡಿ, ಇವರು ಹುಡುಗರು ಸ್ನಾನ ಮಾಡಿಸ್ತಾ ಇದ್ದಿದ್ದು ಆನೆ ಈಗ ಮೂವ್ ಆಯ್ತು. ಇದೇ ಮೊದಲನೇ ಆನೆ, ಇನ್ನೂ ಆನೆಗಳು ಸ್ನಾನ ಮಾಡ್ತಾನೆ ಇದಾವೆ ನೋಡಿ. ಇದನ್ನೇ ಎಬ್ಸಿದ್ರು, ಒಂದೊಂದೊಂದೇ ಆನೆಗಳನ್ನ ಎಬ್ಬಿಸ್ತಾ ಇದಾರೆ ಆ ಕಡೆ ಈ ಕಡೆ. ನೋಡಿ, ಅಲ್ಲೋಗಿ ನಿಲ್ಸಿದ್ರು. ನೋಡಿ, ಇಲ್ಲೊಬ್ಳು ಪುಕ್ಲಿ ತರ ಆಡ್ಬಿಟ್ಲು. ಹೋಗಿ ಸ್ನಾನ ಮಾಡಿಸು ಅಂದ್ರೆ ಸ್ನಾನ ಮಾಡಿಸ್ಲಿಲ್ಲ. ಎದ್ರಕಂಡು ಒದ್ದಾಡದ್ಲು. ಆನೆ ಮೇಲೋಗಿದೆ, ಆನೆ ಔಟ್ ಸೈಡ್ ಹೋಯ್ತು. ಈಗ ಇನ್ನೊಂದು ಆನೆ ಆ ಜಾಗಕ್ಕೆ ಬಂದಿದೆ, ಇಲ್ಲಿದೆ. ಆನೆ ಸಕ್ಕರೆ ಬಾಯಿಲ್ ಆನೆ ಬಿಡೋದಕ್ಕೆ ಬರೋರು 8:30 1 ಗಂಟೆ ಅಂತ ಟೈಮ್ ಹಾಕಿದ್ದಾರೆ. ಆಲ್ಮೋಸ್ಟ್ 8:30 ಅಂತ ಹೇಳಿ ಹೇಳ್ತಾ ಇದಾರೆ. ಬೋರ್ಡ್ ಹಾಕಿದ್ದಾರೆ. ಸ್ನಾನ ಮಾಡಿಸೋದಕ್ಕೆ 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಅಂತೆ. ಸ್ನಾನ ಮಾಡಿಸಂದ್ರೆ ನೀರಿಗೆ ಇಳಿದು ಸ್ನಾನ ಮಾಡಿಸ್ಲಿಕ್ಕೆ ಬರೋರು ಬೇಕು ಅಂದ್ರೆ ಬೇಗ ಬನ್ನಿ ಟಿಕೆಟ್ ತಗೊಂಡು ಹೋಗ್ಬೋದು. ನೋಡಿ, ಲಾಂಗ್ ವೇ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಇದೆ ತುಂಗಾ ರಿವರ್ ಅಂತ ಏನಿದೆಯಲ್ಲ, ತುಂಗಾ ರಿವರ್ ಅಲ್ಲೇ ಇರೋದು. ಮೋಸ್ಟ್ಲಿ ಇಷ್ಟೇ ಆನೆ ಅನ್ಸುತ್ತೆ. ಇನ್ನೊಂದು ಮರಿ ಆನೆ ಇತ್ತು, ಬಟ್ ಮರಿ ಆನೆ ಇದ್ದಂಗಿಲ್ಲ ಈಗ. ನೋಡಿ, ಇನ್ನೂ ಒಂದು ಆನೆ ಸ್ನಾನ ಮುಗಿಸ್ಕೊಂಡು ಹೊರಟಿದೆ. ಅಲ್ಲೊಂದಿದೆ, ಇಲ್ಲೊಂದಿದೆ, 2 ಆಯ್ತು. ಒಂದೊಂದೇ ಎದ್ದೇಳ್ತಾ ಇದಾವೆ. ಸ್ನಾನ ಮಾಡಿಸಿ ಎಬ್ಬಿಸ್ತಾ ಇರ್ತಾರೆ. ಈಗ ಇನ್ನೊಂದು ಆನೆ ಬಂತು ನೋಡಿ. 2 ಇತ್ತು, 3 ಆಯ್ತು. ಒಟ್ಟು ಎಷ್ಟು ಆನೆ ಇದೆ ಅಂತ ಕೌಂಟ್ ಮಾಡೋಣ, ಗೊತ್ತಾಗುತ್ತೆ. ಇದೇ ನೋಡಿ ಆನೆ. ಬಾ, ಇಲ್ಲೇ ನಿಂತ ಸುಮ್ಮನೆ. ಅಲ್ಲ, ಅಲ್ಲಿ ಹೋಗ್ರಿ ಫೋನ್ ಹತ್ರ. ಸರಿ, ಅಲ್ಲೇ ಹೋಗ್ರಿ, ಅಲ್ಲೇ ನೀಟ್ ಇದೆ ನೋಡಿ. ಆನೆಗಳ ಜೊತೆ ಎಲ್ಲ ಸೆಲ್ಫಿ ತಕೊಂತಾರೆ ನೋಡಿ. ಎಲ್ಲ ಆನೆಗಳು ಸ್ನಾನ ಆದ್ಮೇಲೆಲ್ಲ ಇದೇ ಕೆಲಸ ಆಗಿದೆ ನೋಡಿ. ಎಲ್ಲ ಬ್ಯಾಕ್ ಸೈಡ್ ಏನು ತುಂಗಾ ರಿವರ್ ಇದೆಯಲ್ಲ, ನದಿ ತಡದಲ್ಲೇ ಎಲ್ಲ ಸ್ನಾನಗಳಾಗಿ ಎಲ್ಲ ಇಲ್ಲಿ ಆನೆಗಳು ಸೆಲ್ಫಿ ತಕ್ಕೊಂಡು ಅವ್ರ ಜೊತೆ ಇಲ್ಲಿ ನಿಲ್ಸ್ಕೊಂಡಿರ್ತಾರೆ. ಇದಾದ್ಮೇಲೆ ಮತ್ತೆ ಆ ಕಡೆ ಅದಕ್ಕೆ ಊಟ ತಿನ್ಸಕ್ ಕರ್ಕೊಂಡು ಹೋಗ್ತಾರೆ ಒಳಗೆ. ಅಲ್ಲಿ ತೋರಿಸ್ತೀನಿ ಬನ್ನಿ, ಅಲ್ಲಿ ಹೆಂಗಿದೆ ಏನು ಅಂತೇಳಿ ತೋರಿಸ್ತೀನಿ. ಸಕ್ಕರೆ ಬೈಲ್ ಆನೆ ಇದು ಒಂಥರ ವಿಸಿಟಿಂಗ್ ಪ್ಲೇಸು. ಇದು ಸಕ್ಕರೆ ಬೈಲ್ ಆನೆ ಬಿಡಾರ. ಬಟ್ ಬಂದು ಆರಾಮಾಗಿ ಒಂದು ರೌಂಡ್ ನೋಡ್ಕೊಂಬೋದು. ಏನೋ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಬೇಕಷ್ಟೇ. 2 ಅವರ್ಸ್ ಅಲ್ಲಿ ನಿಮಗೆ ಏನು ಅಂತೇಳಿ ಒಂದು ಎಕ್ಸ್ಪೀರಿಯನ್ಸ್ ಸಿಗತ್ತೆ ಆನೆಗಳ ಜೊತೆ. ನೋಡಿ, ಆನೆ ಈಗ ಇದಕ್ಕೆ ಬರ್ತಾ ಇದೆ. ಏನು ಸ್ನಾನ ಮಾಡಿಸಿ ಇಲ್ಲಿ ಕರ್ಕೊಂಡ್ ಬರ್ತಿದ್ದಾರೆ. ಇಲ್ಲಿ ನೋಡಿ, ಒಂದೊಂದು ಆನೆಗಳಿಗೂ ಒಂದೊಂದ್ ತರ ಹೆಸರುಗಳು ಕೊಟ್ಟಿದ್ದಾರೆ ನೋಡಿ. ಇದು ರಾಘವೇಂದ್ರ, ಗಂಡು, ಭಾನುಮತಿ. ಇದು ಯಾವ ಆನೆ ಅಂತ ಗೊತ್ತಿಲ್ಲ. ಅಲ್ಲಿ ಯಾವ್ದೋ ಒಂದು ಆನೆ ಆಲ್ರೆಡಿ ಬಂದ್ ನಿಂತಿದೆ. ಎಲ್ಲ ನೆಕ್ಸ್ಟ್ ಅದಕ್ಕೆ ಊಟದ ಟೈಮ್. ಈಗ ಊಟ ಅಥವಾ ತಿಂಡಿ ಟೈಮ್ ಅಂತಾರೆ ಅನ್ಸುತ್ತೆ, ಊಟದ ಟೈಮ್ ಅಲ್ಲ. ನೋಡಿ, ಈ ಆನೆ ಬಂದು ಪಾರ್ಥ ಅಂತ. ಮೇಲು ಏನೇನಿದೆ, 1.5 ಮೀಟರ್ ಹೈಟ್ ಇದೆ. 7 ವರ್ಷದ್ದು. 2025 ಹುಟ್ಟಿರೋದು. 1900 kg ಅಂದ್ರೆ 2000 kg. ಬಾಳೆಹೊನ್ನೂರಲ್ಲಿ ಕೊಪ್ಪ ವಿಭಾಗದ ಅಲ್ಲಿಂದ ಹಿಡ್ಕೊಂಡ್ ಬಂದಿರೋದು. ಓಕೆ, ಇಲ್ಲಿಗೆ ಬಂದಿರೋದು 29/5 ಬಂದಿದೆ ಇದು ಆನೆ. ಇದೇ ಆನೆ.
ಇನ್ನು ಅಲ್ಲೊಂದು ಹೋಗಿ ನಿಂತೀಗ. ಈಗ ಅದೇ ಅಲ್ಲಿಂದ ನಡ್ಕೊಂಬಂತಲ್ಲ ಅವಾಗ್ಲೇ, ಅದೇ ಇಲ್ಲಿ ಬಂದು ನಿಂತಿದೆ. ಇದೆಲ್ಲ ಗೌರ್ಮೆಂಟ್ ಇಂದಾನೇ ಮೇಂಟೈನ್ ಮಾಡ್ತಾರೆ ಎಲ್ಲರೂ. ಇದ್ರ ಹೆಸರೇನು ನೋಡೋಣ ಬನ್ನಿ. ಪುನೀತ್ ರಾಜ್ಕುಮಾರ್ ಹೆಸರಿಟ್ಟಾರ ನೋಡಿ. ಇಲ್ಲೊಂದು ಬಂದಿಲ್ಲ ಇನ್ನು ಪುನೀತ್ ಯಾವ್ದು ಅಂತ. ಇದು ಸೋಮಣ್ಣ ಅಂತ. ಸೋಮಣ್ಣ ಇದು ಇನ್ನು ಪುನೀತ್ ಬಂದಿಲ್ಲ ನೋಡಿ. ಸೋಮಣ್ಣ ಬಂದು 4,000 ಕೆಜಿ. ಅದೇನು 1,900 ಕೆಜಿ ಇತ್ತಲ್ಲ ಅದು. ಇದು 4,000 ಕೆಜಿ ಇದೆ. 4 ಟನ್ ಅಂತ ಹೇಳ್ತಾರೆ. 4 ಟನ್. ಅದೇ ಆನೆಗೇನೋ ಉಜ್ತಾ ಇದಾರೆ. ಅದೇ ಎಣ್ಣೆ ಹಾಕಿ ಉಜ್ತಾ ಇದಾರೆ. ನೆಕ್ಸ್ಟ್ ಅದಕ್ಕೆ ಫುಡ್ ಪ್ರಿಪರೇಷನ್ ಗೆ ಇಲ್ಲೊಂದು ರೂಮ್ ಇದೆ. ಇಲ್ಲಿ ಬಂದು ಆನೆಗೆ ಫುಡ್, ಇದರಲ್ಲಿ ಇಲ್ಲಿ ಆನೆಗೆ ಫುಡ್ ಏನೇನಿದೆ, ಅಡಿಗೆ ಕೋಣೆ ಅಂತ ಇದೆಯಲ್ಲ ಆನೆಗಳಿಗೆ, ಇಲ್ಲಿ ಮಾಡ್ತಾರೆ ಅಡಿಗೆ ಕೋಣೆನಲ್ಲಿ. ಇಲ್ಲಿ ಆನೆಗೆ ಮಸಾಜ್ ಮಾಡ್ತಾರೆ ನೋಡಿ, ಎಣ್ಣೆ ಹಾಕಿ ತಲೆಗೆ ಮಾಡ್ತಾ ಇದಾರೆ. ಅಂದ್ರೆ ಇದು ರೊಟೀನ್ ಇರುತ್ತೆ, ರೆಗ್ಯುಲರ್ ಆಗಿರುತ್ತೆ, ಇದು ಡೈಲಿ ಮಾಡ್ತಾರೆ. ಆನೆಗೆ ಹೆಂಗೆ ಮಾತು ಕಲ್ಸಿರ್ತಾರೆ ಅಂದ್ರೆ ಹೇಳಿದ ಮಾತು ಕೇಳಬೇಕದು, ಆ ರೀತಿನಲ್ಲಿ. ಹೆಂಗ್ ಕೂಗ್ತದೆ ನೋಡಿ ಸೌಂಡ್. ಇನ್ನು 2 ಆನೆ ಬಂದು ನೋಡಿ ಇಲ್ಲಿ. ಇನ್ನು ಇದ್ಯಾವುದು ಕೇಶವ. ಇದು 5,500 ಕೆಜಿ. ಇದು 2.6 ಮೀಟರ್ ಇದೆ. ಇದು 2018 ಇದೆ ಆಕ್ಚುಲಿ. 2018 ಶಿಬಿರಕ್ಕೆ, ಅಂದ್ರೆ ಇಲ್ಲಿಗೆ ಬಂದಿರೋದು, ಆನೆ ಬಿಡಾರಕ್ಕೆ ಬಂದಿರೋದು. ನೋಡಿ ಆನೆಗಳಿಗೆ ಏನೇನ್ ಫುಡ್ ಡೈಲಿ ರೆಗ್ಯುಲರ್ ಇರುತ್ತೆ. ಇದು ಆಕ್ಚುಲಿ ಆನೆಗಳಿಗೆ ರೆಗ್ಯುಲರ್ ಫುಡ್ ಕೊಡ್ತಾರೆ. ಅದ್ರಲ್ಲಿ ಏನು ಒಂದು ದಿನ ತಪ್ಪಲ್ಲ. ರೆಗ್ಯುಲರ್ ಏನೇನ್ ಫುಡ್ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಲಿಸ್ಟ್ ಹಾಕಿದ್ದಾರೆ. ಅದನ್ನೇ ಎಲ್ಲ ಒಂದೊಂದಾದ್ಮೇಲೆ ಒಂದೊಂದು ಕೊಡ್ತಾರೆ. ಇನ್ನು ಇದೆ ನೋಡಿ, ಆನೆ ಬಿಡಾರದ ಆನೆಗಳಿಗೆ ಪೂರೈಸುವ ಆಹಾರ ಧಾನ್ಯದ ವಿವರಗಳಂತೆ. ಏನೇನ್ ಡೈಲಿ ಕೊಡ್ತಾರೆ, ಇದು ಡೈಲಿ, ಇದು ವಿಶೇಷ ಸ್ಪೆಷಲ್. ಡೈಲಿ ಏನ್ ಕೊಡ್ತಾರೆ, ರಾಗಿ ಮುದ್ದೆ ಕೊಡ್ತಾರೆ, ಭತ್ತದ ಹುಲ್ ಕೊಡ್ತಾರೆ, ಹುರುಳಿ ಕಾಳು ಕೊಡ್ತಾರೆ, ತೆಂಗಿನಕಾಯಿ ಕೊಡ್ತಾರೆ, ಕುಚ್ಚಲಕ್ಕಿ ಕೊಡ್ತಾರೆ, ಬೆಲ್ಲ ಕೊಡ್ತಾರೆ, ರಾಗಿ ಹಿಟ್ಟು, ಭತ್ತ, ಆಮೇಲೆ ಉಪ್ಪು. ಇದಿಷ್ಟು ರೆಗ್ಯುಲರ್ ಐಟಮ್. ವಿಶೇಷ ಆಹಾರ ಅಂದ್ರೆ ಸ್ಪೆಷಲ್ ಆಗಿ ಕೊಡುವಂತದ್ದು ಕಬ್ಬು, ಶುಗರ್ ಕೇನು, ಸೊಪ್ಪು, ಬಾಳೆಹಣ್ಣು ಕೊಡ್ತಾರೆ, ಕ್ಯಾರೆಟ್ ಕೊಡ್ತಾರೆ, ಸೌತೆಕಾಯಿ, ಕಲ್ಲಂಗಡಿ, ಹೆಸರು ಕಾಳು, ಅನಾನಸ್ಸು. ಇದಿಷ್ಟು ಆನೆಗಳಿಗೆ ಫುಡ್ ತಿನ್ಸುವಂಥದ್ದು. ಇಲ್ಲಿ ಲಿಸ್ಟೇ ಹಾಕಿಟ್ಟಿದ್ದಾರೆ ಏನೇನ್ ಕೊಡ್ತೀವಿ ಅಂತ ಹೇಳಿ. ಇದೆ ನೋಡಿ ಲಿಸ್ಟ್. ಅಲ್ಲೇ ಫುಡ್ ಪ್ರಿಪರೇಷನ್ ಆಗೋದು. ಇಲ್ಲಿ ಆನೆಗಳು ಲೈನಿ ನಿಲ್ಲಿಸ್ತಾರೆ, ಹೋಟೆಲ್ಗಳಲ್ಲಿ ನಿಲ್ಲಿಸ್ತಾರಲ್ಲ ಹಂಗೆ ಲೈನಿ ನಿಲ್ಲಿಸ್ತಾರೆ. ಇನ್ ಇಲ್ಲಿಂದ ನೋಡಿ ಅಲ್ಲಿ ಏನ್ ಕಾಣತ್ತೆ, ಆ ಕಡೆನೆ ಹೊಳೆ. ಆ ಹೊಳೆನಲ್ಲೇ ಸ್ನಾನ ಮಾಡಿಸಿ ಕರ್ಕೊಂಡ್ಬಂದು ಲೈನಿ ಇಲ್ಲಿ ಕರ್ಕೊಂಡ್ ಬರ್ತಾರೆ. ಇಲ್ಲಿಂದ ಈಗ ಫುಡ್ ಕೊಡೋದು. ಇದು ನೋಡಿ ಪುನೀತ್ ಆನೆ ಅಂತ, ಪುನೀತ್ ರಾಜ್ಕುಮಾರ್. ಇದು 1,200 ಕೆಜಿ ಇರೋದ್ರಲ್ಲಿ ಚಿಕ್ಕದು ಅನ್ಸುತ್ತಿದೆ. 1,200. ಇಲ್ಲಿ ಬಂದಿರೋದು 2019 ಬಂದಿದೆ. ಮೋಸ್ಟ್ಲಿ ಇರೋದ್ರಲ್ಲಿ ಚಿಕ್ಕದಿದೆ. ಇನ್ನೊಂದು ಇದೆಯಾ? ಇಲ್ಲ, ಇನ್ನೊಂದು ಇದೆ. ಅದಕ್ಕೆ ಪುನೀತ್ ಅಂತ ಹೆಸರಿಟ್ಟಿದ್ದಾರೆ. ಅದು ಕೂಗ್ತಾ ಇದೆ. ಸ್ವಲ್ಪ ಚೈಲ್ಡಿಶ್ ಆಗಿ ಆಡೋಂತ ಆನೆ ಅನ್ಸುತ್ತೆ. ಅದು ನೋಡಿ ತೆಂಗಿನ ಮರದ ಗರಿನೇ ತಿಂತಾ ಇದೆ. ದೊಡ್ಡ ಆನೆ ಅದು, ಸೋಮಣ್ಣ. ಇದಕ್ಕೂ ಏನೋ ಇದಕ್ಕೇನೋ ಸ್ವಲ್ಪ ಸ್ಪೆಷಲ್ ಫುಡ್ ಇರುತ್ತೆ ಇದಕ್ಕೆ. ನೋಡಿ ಮಣ್ಣೆಲ್ಲ ತೆಗೆದು ಮೈ ಮೇಲೆ ಹಾಕೊಂತ ತಾನೆ. ಪುನೀತ್ ರಾಜ್ಕುಮಾರ್ ಆಗ ನೋಡಿ ಮೈ ಮೇಲೆ ಹಾಕೊಂತದ ಆನೆ, ಮರಿ ಆನೆ ಇದು.
ತುಂಟಾಟ ಸಿಕ್ಕಾಬಟ್ಟೆ ಆಡತ್ತೆ. ಇನ್ನೊಂದ್ ಯಾವ್ದೋ ಬರ್ತಾ ಇದೆ ದೊಡ್ಡದು ಅನ್ಸುತ್ತೆ. ಮೋಸ್ಟ್ ಇದು 5,500 kg ಇರೋಂತ ಆನೆ ಇರ್ಬೇಕು. ಅದೇ ದೊಡ್ಡದು ಅದು ಬರ್ತಾ ಇದೆ ನೋಡಿ, ಅದೇ ಇರ್ಬೋದು ಮೋಸ್ಟ್ಲಿ. ಅದು ಎತ್ತರ ಇದೆ, ಸಿಕ್ಕಾಪಟ್ಟೆ ಹೈಟ್ ಇದೆ ಅದು. ಎಲ್ಲದಕ್ಕೂ ಹೆಸರಿದಾವೆ. ಹಾ, ಇಲ್ಲಿ ಬೋರ್ಡ್ ಹಾಕ್ಯಾರ. ಇದು ಪುನೀತ್ ರಾಜ್ಕುಮಾರ್ ಇಲ್ಲಿರೋದು. ಪುನೀತ್ ಅಂತ. ಹಾ, ಚಿಕ್ಕದು. ಹಾ, ಪುನೀತ್ ಅಂತ. 400 ಪುನೀತ್ ರಾಜ್ಕುಮಾರ್ 1200 kg ಇರೋದು. 4,300 ಅಲ್ಲ, 4,000 kg. ನೋಡಿ ಇವಳಿಗೆ ಏನೋ ದೇವ್ರು ಬಂದ್ಬಿಟ್ಟಿದೆ. ಯಾವ ದೇವ್ರು ಅಂತ ಗೊತ್ತಿಲ್ಲ. ಯಾವ ದೇವ್ರು ಬಂದಿದೆ ನೋಡಿ. ಓಯ್ ಇದ್ದಾಳೆ ನೋಡಿ. ಬರ್ತದ ನೋಡಿ. ಎಷ್ಟದು 1 2 3 4 5 6 ಬಂತು. ಇನ್ನೂ ಒಂದು ಬರ್ತಾ ಇದೆ ಅಲ್ಲಿ. ಎಷ್ಟು ಆನೆ? 7 ಆನೆ ಇದ್ವಲ್ಲ? ಇಲ್ಲ ಅಷ್ಟೇ, 7 ಆನೆ ಅನ್ಸುತ್ತೆ. ಇದೇ ಮೋಸ್ಟ್ಲಿ 5,500 kg ಇದಿರ್ಬೋದು. ಇಲ್ಲ ಇಲ್ಲೇ ಬರ್ತಾ ಇದೆ. ಯಾವ್ದಿದು? ಯೋಚನೆ ಮಾಡಿ ಬರ್ತಾ ಇದೆ ಆನೆ ಇದು. ಮೋಸ್ಟ್ಲಿ ಅದು ಅಶ್ವತ್ಥಾಮ. ಹಂಗೆ ನಡೀತದೆ ನೋಡಿ, ಅದಕ್ಕೆ ಸಿಗುತ್ತಾರೆ. ಗಜಗಾಂಭೀರ್ಯದಲ್ಲಿ ಬರುತ್ತೆ ನೋಡಿ, ಅಶ್ವತ್ಥಾಮ ಅಂತ. ಇದು ಗಂಡಾನೆ. 3,900 kg. 3,900 kg ಇದೆ. 39 ವರ್ಷ ಆಗಿದೆ ಏಜ್. ನೋಡಿ ಟೋಟಲ್ ಎಷ್ಟು ಆನೆ ಇದೆ ಅಂದ್ರೆ 11 ಆನೆ ಇದೆ. ಲೈನ್ ನಿಂತಿದೆ ನೋಡಿ. ಇನ್ನೇನು ಫುಡ್ ಕೊಡ್ತಾರದಕ್ಕೆ. ಇದು ನೋಡಿ ಕೇಶವ ಅಂತ, 5,500 kg ಇದೆ. ನೆಕ್ಸ್ಟ್ ಇದು ಸೋಮಣ್ಣ. ಇದು ಮೋಸ್ಟ್ಲಿ 4,000 kg ಅನ್ಸುತ್ತೆ. 4,000 kg ಇದು. ನೆಕ್ಸ್ಟ್ ಬಂದು ಇದು ಪುನೀತ್ ರಾಜ್ಕುಮಾರ್. ಪುನೀತ್ ಅಂತ ಹೆಸರು ಇದಕ್ಕೆ. ಇರೋದ್ರಲ್ಲಿ ಅತಿ ಚಿಕ್ಕದು 6 years. ಇದು ಬಂದು 1,200 kg, 6 years old. ಇದು ತುಂಬಾ ಚಿಕ್ಕದು, ತುಂಬಾ ತುಂಟಾಟ ಮಾಡುತ್ತೆ. ಇನ್ನೊಂದು ಇಲ್ಲಿ ಬಹದ್ದೂರು. ಇವೆಲ್ಲ ಮೇಲ್ ಆನೆಗಳೇ. ಇದು 39 ವರ್ಷ. ಇದು 4,350 kg ಇದೆ. ನೆಕ್ಸ್ಟ್ ಬಂದು ಐರಾವತ. ಇದು ಕನ್ಫ್ಯೂಸ್ ಆಯ್ತು ಅಲ್ಲಿ ಇಲ್ಲಿ. ಇದು ನೋಡಿ 1,500 kg. ಪುನೀತ್ಗಿಂತನೂ ಐರಾವತ ಸ್ವಲ್ಪ ದೊಡ್ಡದು. ನೆಕ್ಸ್ಟ್ ಬಂದು ಪಾರ್ಥ. ಇಲ್ಲಿದೆ ನೋಡಿ ಪಾರ್ಥ. ಇದು 1,900 kg ಇದೆ. ಇದು 7 ವರ್ಷ, 1.5 ಮೀಟರ್ ಇದೆ. ಎಲ್ಲ ಮೇಲ್. ಇಲ್ಲೊಂದು ಹೆಣ್ಣಿದೆ, ಫೀಮೇಲು. ಇದು ಬಂದು 2,250 kg. ನೇತ್ರಾವತಿ ಅಂತ ಇದೆ. ಗೀತಾ ಸಾಕಾನೆಗೆ ಜನಿಸಿದ ಮರಿ ಅಂದ್ರೆ ಅದು ಪೂರ್ತಿ ಡೀಟೇಲ್ ಹಾಕಿರ್ತಾರೆ. ನೇಮ್ ಪ್ಲೇಟ್ ತರ ಪೂರ್ತಿ ID ಕಾರ್ಡ್ ತರ ಹಾಕಿರ್ತಾರೆ. ಆಧಾರ್ ಕಾರ್ಡ್ ಅಂತಾರಲ್ಲ, ಅದ್ರ ID ಕಾರ್ಡ್. ಇದು ವಿಕ್ರಾಂತ್ ಅಂತ. ವಿಕ್ರಾಂತ್. ಇದು 35 ವರ್ಷ, 4,200 kg. ಇದು ಬೇಲೂರಲ್ಲಿ ಹಿಡ್ದಿರೋದು. ನೆಕ್ಸ್ಟ್ ಬಂದು ಇದು ಭೀಷ್ಮ. ಇಲ್ಲಿದೆಯಲ್ಲ, ಇದು ಭೀಷ್ಮ. ಭೀಷ್ಮ ಅಂದ್ರೆ ಸರಿಯಾಗಿದೆ ನೋಡಿ. 3,500 kg. ಇದು ಗಂಡು. ಇದು 18 ವರ್ಷ. ಇದು ಎನ್ನಾರ್ಪುರದಿಂದ ಹಿಡ್ಕೊಂಡ್ ಬಂದಿರೋದು. ನೆಕ್ಸ್ಟ್ ಬಂದು ಸಾಗರ್ ಅಂತ. ಇದು ಬಂದು 4,500 kg. ಇದು 40 years. ಇದಕ್ಕೆ 40 ವರ್ಷ ಆಗಿದೆ. ಇದು ಕೂಡ ಮೇಲು. ನೆಕ್ಸ್ಟ್ ಯಾವ್ದಿದು? ಅರ್ಜುನ ಇಲ್ಲ ಇಲ್ಲಿ. ಅಶ್ವತ್ಥಾಮ. ಇದು ಅಶ್ವತ್ಥಾಮ. ಇದು 3,900 kg. ಇದು 39 years. ಇದಕ್ಕೆ
ನೆಕ್ಸ್ಟ್ ಬಂದು ಕುಂತಿ ಇಲ್ಲ ಎಲ್ಲೋ ನೆಕ್ಸ್ಟ್ ಭಾನುಮತಿನೂ ಇಲ್ಲ. ನೆಕ್ಸ್ಟ್ ಬಂದು ರಾಘವೇಂದ್ರ 4,000 kg. ರಾಘವೇಂದ್ರ ಮೇಲು 2.86 ಮೀಟರ್, 39 ವರ್ಷ ಅದಕ್ಕೆ. ನೆಕ್ಸ್ಟ್ ಮಕಾನ, ಇದು 3,000 kg, ಇದು 12 ವರ್ಷ ಇದಕ್ಕೆ. ಇನ್ನೊಂದಿದೆ ಇಲ್ಲಿ ಧ್ರುವ, ಫೈನಲ್ ಆಗಿರೋದು ಧ್ರುವ, ಇದು 3 ವರ್ಷ, 900 kg ಅಷ್ಟೇ, ತುಂಬಾ ಚಿಕ್ಕದು. ಅದೇ ಇದಿರ್ಬೇಕು, ಸೈಡಿಗೆ ಹಾಕಿದ್ದಾರೆ. ಇದಾದ್ಮೇಲೆ ಧ್ರುವ ಏನಿದೆಯಲ್ಲ, ಧ್ರುವ ಬಂದು 900 kg. ಅದಾದ್ಮೇಲೆ ನಿಮಗೆ 1,200 kg ಪುನಿತ್ತು. ಇವೇ ಚಿಕ್ಕದು ಇರೋದ್ರಲ್ಲಿ. ಓಕೆ, ಈಗೆಲ್ಲ ನೋಡಿದ್ರಲ್ಲ ಆನೆಗಳನ್ನ. ಇದೇ ನೋಡಿ, ಎಲ್ಲ ಲೈನಿಗೆ ನಿಂತಿದ್ದಾವೆ. ಫುಡ್ ಇನ್ನೂ ಕೊಡ್ತಾ ಇಲ್ಲ ಅವರು ಇನ್ನೂ ಲೇಟ್ ಅನ್ಸುತ್ತೆ ಕೊಡೋದು. ಅವ್ರದ್ದೇನೋ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ ಪ್ರಕಾರ ಕೊಡ್ತಾರೆ. ನಮಗೆ ಟೈಮ್ ಆಗಿದ್ರಿಂದ ನಾವು ಇಲ್ಲಿಂದ ಈಗ ಹೊರಡ್ತಾ ಇದೀವಿ. ಫುಡ್ ಕೊಡ್ತಾರೆ, ರೆಗ್ಯುಲರ್ ಕೊಡ್ತಾರೆ. ಇವತ್ತು ಆಕ್ಚುಲಿ ಸಂಡೇ ಆಗಿದ್ರಿಂದ ಮೋಸ್ಟ್ಲಿ ಡಿಲೇ ಮಾಡ್ತಾ ಇರ್ಬೋದು. ಇನ್ನು ನಮ್ದು ಇಲ್ಲಿ ಇನ್ನು ಕಾಯ ತಾಳ್ಮೆ ಇಲ್ಲ, ನಮಗೂ ಫುಡ್ ಬೇಕಾಗ್ಬಿಟ್ಟಿದೆ, ಹೊಟ್ಟೆ ಹಸಿತಾ ಇದೆ ಆಲ್ರೆಡಿ. ಹಂಗಾಗಿ ನಾವು ಹೊರಡ್ತಾ ಇದೀವಿ. ಇನ್ನ ಸಕ್ಕರೆಬೈಲು ಆನೆ ಬಿಡಾರದಿಂದ ಹೊರಡ್ತಾ ಇದೀವಿ. ಅಲ್ಲಿ ಫುಡ್ ಕೊಡಕ್ಕೆ ಲೇಟ್ ಆಯ್ತು, ಹಂಗಾಗಿ ಅದು ವಿಡಿಯೋ ಮಾಡಕ್ ಆಗಿಲ್ಲ. ಅಲ್ಲಿ ನೋಡಿ, ಇದೆ ಚಿಕ್ಕದ. ಆಕ್ಚುಲಿ ಇದೇನ್ ದೊಡ್ಡ ಝೂ ತರ ಎಲ್ಲ ಅಲ್ಲ, ಜಸ್ಟ್ ಆನೆಗಳಿಗೆ ಮಾತ್ರ ಇದು ಆನೆ ಬಿಡಾರ. ಇನ್ನಿದು ಎಕ್ಸಿಟ್, ಮಾಮೂಲಿ ಇನ್ ಬಂದ್ವಿ ಈ ಕಡೆಯಿಂದ, ಈ ಕಡೆ ಪಕ್ಕದ ಎಕ್ಸಿಟ್. ಸ್ವಲ್ಪ ಪ್ಲೇ ಗ್ರೌಂಡ್ ಮಾಡಿದ್ದಾರೆ ಇಲ್ಲಿ. ಪ್ಲೇ ಗ್ರೌಂಡ್ ಅಲ್ಲಿ ಬೇಕು ಅನ್ನೋರು ಆಟ ಆಡ್ಬೋದು. ನೋಡಿ, ಪ್ಲೇ ಗ್ರೌಂಡ್ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ. ತುಂಬಾ ಇದೆ, ಆಟದ ಸಾಮಾನುಗಳು ಸಿಕ್ಕಾಬಟ್ಟೆ ಇದೆ. ಚೆನ್ನಾಗಿ ಮಾಡಿದ್ದಾರೆ ಪ್ಲೇ ಗ್ರೌಂಡ್. ಬಂದ್ರೆ ಟೈಮ್ ಸ್ಟಾರ್ಟಿಂಗ್ ಇಂದಾನೇ ಇರ್ಬೇಕಿಲ್ಲಿ, ಅವಾಗ ನಿಮಗೆ ಬಂದಿದ್ದ ಫೀಲಿಂಗು ಚೆನ್ನಾಗಿರುತ್ತೆ. ಆನೆ ಬಿಡಾರ ಏನಿದೆ, ಆನೆ ಬಿಡಾರ ಮುಗಿತೀಗ. ಈಗ ಇನ್ನೇನು ಹೊರಡೋದೀಗ. ಈಗ ಮುಗಿಸ್ಕೊಂಬಂದ್ವಿ. ಏನು ಸಕ್ಕರೆಬೈಲು ಆನೆ ಬಿಡಾರ ಇದೆಯಲ್ಲ, ಚೆನ್ನಾಗಿತ್ತು. ಅಂದರೆ ಒನ್ ಡೇ ಅಲ್ಲ, ಒಂದು 2 hours ಅಷ್ಟೇ. ಒಂದು 2 hours ಅಲ್ಲಿ ನೋಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಇರಲಿಕ್ಕಾಗಲ್ಲ ಅಲ್ಲಿ. ಅದಕ್ಕಿಂತ ಹೆಚ್ಚಿಗೆ ಇರೋಂಥದ್ದು ಏನಿಲ್ಲ ಅಲ್ಲಿ. ಸ್ನಾನ ಮಾಡಿಸೋದು, ಅದಕ್ಕೆ ತಿನ್ನಿಸೋದು. ಬಟ್ ನಾವು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಅಲ್ಲೇ 11 ಗಂಟೆ ಮೇಲಾಗೋಯ್ತು. ಇನ್ನೂ ಅವರು ಫುಡ್ ಯಾಕೋ ಕೊಟ್ಟಿಲ್ಲ, ಲೇಟಾಗಿತ್ತು. ಹಂಗಾಗಿ ನಾವು ಬಂದಾಯಿತು. ಓಕೆ, ಇನ್ ಕೇಸ್ ಏನಾರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಓಕೆ, ಬಾಯ್.